ಲ್ಯಾಂಗ್ವೇಜಸ್, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಂದ್ರೆ ಏನು, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಲ್ಲಿ ಎಷ್ಟು ಕ್ಲಾಸಿಫಿಕೇಶನ್ ಮಾಡಿದೀವಿ, ಮತ್ತೆ ಟ್ರಾನ್ಸ್ಲೇಟರ್ಸ್ ಅಂದ್ರೆ ಏನು, ಟ್ರಾನ್ಸ್ಲೇಟರ್ಸ್ ಅಲ್ಲಿ ಎಷ್ಟು ಕ್ಲಾಸಿಫಿಕೇಶನ್ ಇದೆ. ಓಕೆ, ಅದಾದ್ಮೇಲೆ ಸಿ ಬಗ್ಗೆ ಇಂಟ್ರೊಡಕ್ಷನ್ ತಿಳ್ಕೊಂಡಿದ್ವಿ. ಇವಾಗ 4th ಕ್ಲಾಸ್ ಅಲ್ಲಿ ನಾವು ಸೆಟಪ್ ಫಾರ್ ಸಿ ಅಂತ. ಓಕೆ, ವಿ ನೀಡ್ ಟು ಲರ್ನ್ ದಿ ಥಿಂಗ್ಸ್ ವಿಚ್ ಆರ್ ರಿಕ್ವೈರ್ಡ್ ಫಾರ್ ಎಕ್ಸಿಕ್ಯೂಷನ್ ಆಫ್ ಸಿ ಪ್ರೋಗ್ರಾಮ್. ಐ ಮೀನ್ ಟು ಸೇ, ಸಿ ಪ್ರೋಗ್ರಾಮ್ ನ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ನಮ್ಗೆ ಏನೆಲ್ಲ ಬೇಕು, ನಮ್ಮ ಸಿಸ್ಟಮ್ ನ ಯಾವ ರೀತಿ ರೆಡಿ ಮಾಡ್ಕೋಬೇಕು ಸಿ ಪ್ರೋಗ್ರಾಮ್ ನ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಅನ್ನೋದನ್ನ ನಾವಿಲ್ಲಿ ಕಲಿತಾ ಹೋಗ್ತೀವಿ. ಇಂದಿನ ವಿಡಿಯೋಗಳನ್ನ ನೋಡಿಲ್ಲ ನೀವು ಅಂತ ಅಂದ್ರೆ ಬೆಟರ್ ಟು ಗೋ ಥ್ರೂ ದಿ ವಿಡಿಯೋಸ್. ಓಕೆ, ಒಂದ್ಸರಿ ವಿಡಿಯೋಸ್ ನೋಡ್ತಾ ಬನ್ನಿ. ಮತ್ತೆ ನಿಮಗೆ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿರೋ ಪಾಯಿಂಟ್ಸ್ ಬೇಕು ಅಂತ ಅಂದ್ರೆ ನಾನು ಮುಂಚೆನೆ ಹೇಳಿರೋ ತರ ನಮ್ಮ ವೆಬ್ಸೈಟ್ ಅಂದ್ರೆ www.isat.guru ಈ ವೆಬ್ಸೈಟ್ ಅಲ್ಲಿ ಎಲ್ಲ ಪಾಯಿಂಟ್ಸ್ ಇದೆ, ಎಲ್ಲ ಪ್ರೋಗ್ರಾಮ್ಸ್ ಇದೆ, ವಿತ್ ಔಟ್ಪುಟ್ ಇರುತ್ತೆ. ಬೆಟರ್ ಟು ವಿಸಿಟ್ ಒನ್ಸ್. ಓಕೆ, ಲೆಟ್ಸ್ ಕಂಟಿನ್ಯೂ ವಿತ್ ಅವರ್ ಕ್ಲಾಸ್ 4. ಕ್ಲಾಸ್ 4 ಅಲ್ಲಿ ಫಸ್ಟ್ ಪಾಯಿಂಟ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, we need below 2 software tools available on our computer to work with C ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಕೆಳಗಡೆ ಹೇಳ್ತಾ ಇರುವಂತ 2 ಸಾಫ್ಟ್ವೇರ್ ಟೂಲ್ಸ್ ಬೇಕು ನಮಗೆ. ಏನಕ್ಕೆ? ಸಿ ಪ್ರೋಗ್ರಾಮ್ಸ್ ನ ವರ್ಕೌಟ್ ಮಾಡ್ಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಬಂದ್ಬಿಟ್ಟು ಟೆಕ್ಸ್ಟ್ ಎಡಿಟರ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ದಿ ಸಿ ಕಂಪೈಲರ್ ಅಂತ ಹೇಳ್ತಾ ಇದ್ದಾರೆ. ಆಸ್ ವಿ ಆಲ್ ನೋ, ಎಡಿಟರ್ ಅಂತ ಅಂದ್ರೆ ನಾವು ಪ್ರೋಗ್ರಾಮ್ ನ ಎಲ್ಲಿ ಟೈಪ್ ಮಾಡ್ತೀವಿ, ದಟ್ ಈಸ್ ವಾಟ್ ಎಡಿಟರ್. ನೋಟ್ ಪ್ಯಾಡ್ ಅಲ್ಲಿ ಮಾಡ್ಕೋಬಹುದು, ನೋಟ್ ಪ್ಯಾಡ್ ಪ್ಲಸ್ ಅಲ್ಲಿ ಮಾಡ್ಕೋಬಹುದು, ಅಥವಾ ಒಂದಿಷ್ಟು ಎಡಿಟರ್ಸ್ ಬರುತ್ತೆ. ಎಡಿಟರ್ಸ್ ಪ್ಲಸ್ ಕಂಪೈಲರ್ಸ್ ಎರಡು ಜೊತೆಗೆ ಇರುತ್ತೆ. ಅಲ್ಲೇನ್ ಮಾಡ್ಬೋದು, ಅಲ್ಲೇ ಪ್ರೋಗ್ರಾಮ್ ನ ಟೈಪ್ ಮಾಡ್ಬಿಟ್ಟು ಅಲ್ಲೇ ಸೇವ್ ಮಾಡ್ಬಿಟ್ಟು ನಾವೇನ್ ಮಾಡ್ಬೋದು, ಪ್ರೋಗ್ರಾಮ್ಸ್ ನ ರನ್ ಮಾಡ್ಬೋದು. ಓಕೆ, ಟೆಕ್ಸ್ಟ್ ಎಡಿಟರ್ಸ್ ಅಂಡ್ ದಿ ಸಿ ಕಂಪೈಲರ್. ನಮ್ಗೆ ಗೊತ್ತಿರೋ ತರ ಸಿ ಬಂದ್ಬಿಟ್ಟು ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ನಾವು ಎಕ್ಸಿಕ್ಯೂಟ್ ಮಾಡಿದಾಗ ಮಷಿನ್ ಲೆವೆಲ್ ಪ್ರೋಗ್ರಾಮಿಂಗ್ ಕೋಡ್ ಜನರೇಟ್ ಆಗಬೇಕು. ಅಂದ್ರೆ ಆಬ್ಜೆಕ್ಟ್ ಕೋಡ್ ಅಂತ ಅಥವಾ ಆಬ್ಜೆಕ್ಟ್ ಪ್ರೋಗ್ರಾಮ್ ಜನರೇಟ್ ಆಗಬೇಕು. ಅದನ್ನ ಜನರೇಟ್ ಮಾಡೋದು ಯಾರು ಅಂತ ಅಂದ್ರೆ ಸಿ ಕಂಪೈಲರ್. ಓಕೆ, ಸೊ ಲೆಟ್ಸ್ come for next point. What? Text editors. This will be used to type your program. Yes, text editors ಅಲ್ಲಿ ನಾವು ಏನ್ ಮಾಡ್ತೀವಿ, ಪ್ರೋಗ್ರಾಮ್ಸ್ ನ ಟೈಪ್ ಮಾಡ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ದಿ ಫೈಲ್ ವಿ ಕ್ರಿಯೇಟ್ ವಿತ್ ಅವರ್ ಎಡಿಟರ್ಸ್ ಆರ್ ಕಾಲ್ಡ್ ಸೋರ್ಸ್ ಫೈಲ್ಸ್ ಸಿನ್ಸ್ ದೇ ಕಂಟೈನ್ ದಿ ಪ್ರೋಗ್ರಾಮ್ ಸೋರ್ಸ್ ಕೋಡ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ಒಂದು ಫೈಲ್ ಓಪನ್ ಮಾಡ್ತೀವಿ ಟೆಕ್ಸ್ಟ್ ಎಡಿಟರ್ಸ್ ಅಲ್ಲಿ. ಆಮೇಲೆ ಓಪನ್ ಮಾಡಿದ್ಮೇಲೆ ಅಲ್ಲಿ ಪ್ರೋಗ್ರಾಮ್ ನ ಟೈಪ್ ಮಾಡ್ತೀವಿ. ಆಮೇಲೆ ಆ ಫೈಲ್ ನ ಸೇವ್ ಮಾಡ್ತೀವಿ. ಆ ಫೈಲ್ಸ್ ನ ನಾವು ಏನಂತ ಕರಿತೀವಿ, ಸೋರ್ಸ್ ಕೋಡ್ ಅಂತ ಕರಿತೀವಿ. ಓಕೆ, ಯಾಕೆಂದ್ರೆ ಅದರಲ್ಲಿ ಸೋರ್ಸ್ ಕೋಡ್ ಇರುತ್ತೆ. ಓಕೆ, ಐ ಮೀನ್ ಟು ಸೇ ನಾವು ಎಕ್ಸಿಕ್ಯೂಟ್ ಮಾಡಬೇಕಾಗಿರೋ ಪ್ರೋಗ್ರಾಮ್ ಇರುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ದಿ ಸೋರ್ಸ್ ಫೈಲ್ ಫಾರ್ ಸಿ ಪ್ರೋಗ್ರಾಮ್ಸ್ ಆರ್ ಟಿಪಿಕಲಿ ನೇಮ್ಡ್ ವಿತ್ ದಿ ಎಕ್ಸ್ಟೆನ್ಷನ್ .c ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಒಂದು ಫೈಲ್ ನ ಕ್ರಿಯೇಟ್ ಮಾಡಿದ್ಮೇಲೆ, ಸಿ ಫೈಲ್ ನ ಕ್ರಿಯೇಟ್ ಮಾಡಿದ್ಮೇಲೆ ನಾವೇನ್ ಮಾಡಬೇಕು, ವಿತ್ .c ಎಕ್ಸ್ಟೆನ್ಷನ್ ಅಲ್ಲಿ ಆ ಪ್ರೋಗ್ರಾಮ್ ನ ಸೇವ್ ಮಾಡಬೇಕಾಗುತ್ತೆ. ಎಕ್ಸ್ಟೆನ್ಷನ್ ಅಂದ್ರೆ ಎಲ್ರಿಗೂ ಗೊತ್ತಿರುತ್ತೆ. ಒಂದು ಫೈಲ್ ನಾರ್ಮಲ್ ನೋಟ್ ಪ್ಯಾಡ್ ಫೈಲ್, ಟೆಕ್ಸ್ಟ್ ಫೈಲ್ ಅಂದ್ರೆ .txt ಅಂತ ಇರುತ್ತೆ. ಒಂದು ಇಮೇಜ್ ಅಂತ ಅಂದ್ರೆ JPEG, .gif ಈ ತರ ಡಿಫ್ರೆಂಟ್ ಎಕ್ಸ್ಟೆನ್ಷನ್ಸ್ ಇರುತ್ತೆ. ಅದೇ ರೀತಿ ನಮ್ಮ ಸಿ ಪ್ರೋಗ್ರಾಮ್ ಫೈಲ್ ನ ಎಕ್ಸ್ಟೆನ್ಷನ್ ಬಂದ್ಬಿಟ್ಟು .c. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸಾಂಪಲ್ಸ್ ಏನಿದೆ ಎಡಿಟರ್ಸ್ಗೆ ಅಂದ್ರೆ ನೋಟ್ ಪ್ಯಾಡ್ VI ಎಡಿಟರ್ಸ್. ದೀಸ್ ಆರ್ ದಿ ಡಿಫರೆಂಟ್ ಎಡಿಟರ್ಸ್ ಅವೈಲಬಲ್ ಟು ರೈಟ್ ದಿ ಸಿ ಪ್ರೋಗ್ರಾಮ್ಸ್. ಅಂದ್ರೆ ಈ ಎಲ್ಲ ಎಡಿಟರ್ಸ್ ಅಲ್ಲೂ ನಾವೇನ್ ಮಾಡ್ಬೋದು, ಸಿ ಪ್ರೋಗ್ರಾಮ್ ನ ಏನ್ ಮಾಡ್ಬೋದು, ರೈಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಓಕೆ, ನೆನ್ಪಿಟ್ಕೋಬೇಕಾಗಿರೋ ಪಾಯಿಂಟ್ ಅಂದ್ರೆ .c ಎಕ್ಸ್ಟೆನ್ಷನ್ ಅಲ್ಲಿ ಸೇವ್ ಮಾಡಬೇಕು ಅಂತ. ಓಕೆ, ಸಿ ಈ ನೋಟ್ ಪ್ಯಾಡ್ ಪ್ಲಸ್ ಅನ್ನೋದು ಯೂಸರ್ ಫ್ರೆಂಡ್ಲಿ, ಅಂದ್ರೆ ತುಂಬಾ ಫ್ರೆಂಡ್ಲಿ ಆಗಿರುತ್ತೆ. ನಾವು ನೀಟಾಗಿ ಯೂಸ್ ಮಾಡ್ಕೋಬಹುದು ಅದನ್ನ. ಸೊ ಅದು ಸಿಗ್ತಾ ಇರೋದು ಈ URL ಅಲ್ಲಿ ಅಂತ ಹೇಳ್ತಾ ಇದ್ದೀನಿ. ಈ URL ನ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಓಕೆ, ಇಲ್ಲ ಅಂತಂದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲೂ ಇರುತ್ತೆ, ಮತ್ತೆ ನನ್ನ ವೆಬ್ಸೈಟ್ ಅಲ್ಲೂ ಇರುತ್ತೆ, isat.guru. ಓಕೆ, ಆ ವೆಬ್ಸೈಟ್ ಅಲ್ಲಿ ಹಾಕಿರ್ತೀನಿ. ಬೆಟರ್ ಟು ಡೌನ್ಲೋಡ್ ದಿ ಎಡಿಟರ್. ಓಕೆ, ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ದಿ ಸಿ ಕಂಪೈಲರ್. ಓಕೆ, ಸಿ ಕಂಪೈಲರ್ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ, ದಿ ಸೋರ್ಸ್ ಕೋಡ್ ಈಸ್ ಇನ್ ದಿ ಹ್ಯೂಮನ್ ರೀಡಬಲ್ ಫಾರ್ಮ್. ಎಸ್, ಡೆಫಿನೆಟ್ಲಿ ಸೋರ್ಸ್ ಕೋಡ್ ನಾವು ಪ್ರೋಗ್ರಾಮ್ ಬರೆದಿರ್ತೀವಲ್ಲ, ಅದು ಹ್ಯೂಮನ್ ರೀಡಬಲ್ ಫಾರ್ಮ್ ಇರುತ್ತೆ. ನಾವು ಮನುಷ್ಯರು ಓದ್ಬೋದು, ಆ ತರ ಇರುತ್ತೆ ಸೋರ್ಸ್ ಕೋಡ್. ಸೊ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ, ಸೋರ್ಸ್ ಕೋಡ್ ನೀಡ್ಸ್ ಟು ಬಿ ಕಂಪೈಲ್ಡ್ into machine language so that your CPU can actually execute the program as per the instructions given.
ಓಕೆ, ನಾವು ಸೋರ್ಸ್ ಕೋಡ್ನ ಏನು ಮಾಡಬೇಕಪ್ಪ ಅಂತ ಅಂದರೆ ಕಂಪೈಲ್ ಮಾಡಬೇಕು. ಕಂಪೈಲ್ ಮಾಡಿದಾಗ ಏನಾಗುತ್ತೆ, ಆ ಸೋರ್ಸ್ ಕೋಡ್ ರಿಲೇಟೆಡ್ ಮಷಿನ್ ಲ್ಯಾಂಗ್ವೇಜ್ ಈಕ್ವಲೆಂಟ್ ಕೋಡ್ ಜನರೇಟ್ ಆಗುತ್ತೆ. ಅವಾಗ ಏನು ಮಾಡುತ್ತೆ, ನಮ್ಮ ಮಷಿನ್ನು ನಾವು ಬರೆದಿರೋ ಇನ್ಸ್ಟ್ರಕ್ಷನ್ಸ್ನ ಅರ್ಥ ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ದಿ ಕಂಪೈಲರ್ ಕಂಪೈಲ್ಸ್ ದಿ ಸೋರ್ಸ್ ಕೋಡ್ ಇಂಟು ಫೈನಲ್ ಎಕ್ಸಿಕ್ಯೂಟಬಲ್ ಪ್ರೋಗ್ರಾಮ್ಸ್. ಎಸ್, ಕಂಪೈಲರ್ ಸೋರ್ಸ್ ಕೋಡ್ನ ಕಂಪೈಲ್ ಮಾಡಿಬಿಟ್ಟು ಏನು ಮಾಡುತ್ತೆ, ಫೈನಲ್ ಎಕ್ಸಿಕ್ಯೂಟಬಲ್ ಪ್ರೋಗ್ರಾಮ್ ಆಗಿ ರೆಡಿ ಮಾಡುತ್ತೆ. ಓಕೆ, ಎಕ್ಸಾಂಪಲ್ ಫಾರ್ ಕಂಪೈಲರ್ ಯಾವ್ದು ಹೇಳ್ತಾ ಇದ್ದಾರೆ, GNU C++ ಕಂಪೈಲರ್ ಅಂತೆ, ಟರ್ಬೋ C++ ಕಂಪೈಲರ್ಸ್. ಟರ್ಬೋ C++ ಕಂಪೈಲರ್ಸ್ ಏನ್ ಹೇಳ್ತಾ ಇದ್ದಾನೆ ಅಂತ ಅಂದ್ರೆ, ಯು ಕ್ಯಾನ್ ಹ್ಯಾವ್ ಕಂಪೈಲರ್ಸ್ ಐದರ್ ಫ್ರಮ್ HP ಆರ್ ಸೋಲಾರಿಸಿಸ್ ಇಫ್ ಯು ಹ್ಯಾವ್ ದಿ ರೆಸ್ಪೆಕ್ಟಿವ್ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತಾ ಇದ್ದಾರೆ. ಸಿ, ಇಲ್ಲಿ ನಾವು ಯಾವ ಕಂಪೈಲರ್ಸ್ ಯೂಸ್ ಮಾಡ್ತೀವಿ ಅನ್ನೋದು ನಮ್ಮ ಆಪರೇಟಿಂಗ್ ಸಿಸ್ಟಮ್ ಯಾವುದು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಲಿನಕ್ಸ್ ಆದರೆ ಒಂದು ಕಂಪೈಲರ್ ಯೂಸ್ ಮಾಡಬೇಕಾಗುತ್ತೆ, ಯೂನಿಕ್ಸ್ ಆದರೆ ಒಂದು ಕಂಪೈಲರ್ ಯೂಸ್ ಮಾಡಬೇಕಾಗುತ್ತೆ, ವಿಂಡೋಸ್ ಆದರೆ ಒಂದು ಕಂಪೈಲರ್ ಯೂಸ್ ಮಾಡಬೇಕಾಗುತ್ತೆ. ನಾವು ಪ್ರೆಸೆಂಟ್ಲಿ ವರ್ಕ್ ಮಾಡ್ತಾ ಇರೋದು ವಿಂಡೋಸ್ ಎನ್ವೈರನ್ಮೆಂಟ್ ಆಗಿರೋದ್ರಿಂದ ಟರ್ಬೋ C++ ಈಸ್ ಸಮ್ ವಾಟ್ ಗುಡ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಪಾಯಿಂಟ್, ಡೌನ್ಲೋಡ್ ಲಿಂಕ್ ಫಾರ್ ಸಿ ಕಂಪೈಲರ್ಸ್. ಎಲ್ಲಿಂದ ನಾವು ಸಿ ಕಂಪೈಲರ್ಸ್ನ ಡೌನ್ಲೋಡ್ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದೀವಿ. ಫಸ್ಟ್ ಬಂದ್ಬಿಟ್ಟು codeplex.com ಇಂದ ಟರ್ಬೋ ಸಿನ ಡೌನ್ಲೋಡ್ ಮಾಡ್ಕೋಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಸೋರ್ಸ್ ಫಾರ್ G.net ಇಂದ ಏನ್ ಮಾಡ್ಬೋದು ಅಂತ ಅಂದ್ರೆ ನಾವು ಸಿ ಕಂಪೈಲರ್ನ ಡೌನ್ಲೋಡ್ ಮಾಡ್ಕೋಬಹುದು. ಆ ಕಂಪೈಲರ್ ಯಾವುದು, ಡೆವಲಪರ್ C++ ಅಂತ. ಆ ಎರಡು ಕಂಪೈಲರ್ಸ್ನು ಬ್ರೀಫ್ ಆಗಿ ನೋಡೋಣ ಯಾವ ತರ ಕಂಪೈಲರ್ಸ್ ವರ್ಕ್ ಮಾಡುತ್ತೆ ಅಂತ. ಓಕೆ, ಕ್ವಶನ್ಸ್ನ ಆಮೇಲೆ ನೋಡೋಣ. ಇವಾಗ ಕಂಪೈಲರ್ಸ್ ಯಾವ ರೀತಿ ಇರುತ್ತೆ, ಯಾವ ರೀತಿ ವರ್ಕ್ ಮಾಡುತ್ತೆ ಅನ್ನೋದು ನೋಡ್ತಾ ಇದ್ದೀನಿ. ಸಿ, ದಿಸ್ ಈಸ್ ವಾಟ್ ಡೆವ್ C++ ಕಂಪೈಲರ್. ಇದು ಒಂದು ಕಂಪೈಲರ್. ನಾನು ಮುಂಚೆನೇ ಹೇಳ್ದಂಗೆ ಈ ಕಂಪೈಲರ್ ಅಲ್ಲಿ ಎಡಿಟರ್ ಇದೆ. ಐ ಮೀನ್ ಟು ಸೇ ನಾವೇನ್ ಮಾಡ್ತೀವಿ, ಇಲ್ಲೇ ಪ್ರೋಗ್ರಾಮ್ನ ರೈಟ್ ಮಾಡ್ತೀವಿ. ಇಯರ್ ಓನ್ಲಿ ವಿ ವಿಲ್ ರೈಟ್. ಓಕೆ, ಇಲ್ಲೇ ರೈಟ್ ಮಾಡಿ ಒಂದೇ ಕ್ಲಿಕ್ ಅಲ್ಲಿ ಏನ್ ಮಾಡ್ತೀವಿ, ನಾವು ಪ್ರೋಗ್ರಾಮ್ನ ಏನ್ ಮಾಡ್ತೀವಿ, ಕಂಪೈಲ್ ಮಾಡ್ತೀವಿ ಮತ್ತೆ ಜೊತೆಗೆ ರನ್ ಮಾಡ್ತೀವಿ. ಇದನ್ನೆಲ್ಲ ನೆಕ್ಸ್ಟ್ ಫೇಸ್ ಅಲ್ಲಿ ತಿಳ್ಕೊಳ್ಳೋಣ. ಜಸ್ಟ್ ನಾನು ನಿಮಗೆ ಯಾವೆಲ್ಲ ಎಡಿಟರ್ಸ್ ಇದೆ, ಯಾವೆಲ್ಲ ಕಂಪೈಲರ್ಸ್ ಇದೆ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಓಕೆ, ದಿಸ್ ಇಸ್ ವಾಟ್ ಡೆವ್ C++. ಇದಾದ್ಮೇಲೆ ನೆಕ್ಸ್ಟ್ ಕಂಪೈಲರ್ ಬಂದ್ಬಿಟ್ಟು ಯಾವ್ದಿದೆ ಅಂತ ಅಂದ್ರೆ ಟರ್ಬೋ ಸಿ ಅಂತ ಇದೆ. ಓಕೆ, ಇಲ್ಲಿದೆ ನೋಡಿ, MS-DOS ಟರ್ಬೋ ಸಿ. ಇದನ್ನ ರೈಟ್ ಕ್ಲಿಕ್ ಮಾಡಿ ನಾನು ಓಪನ್ ಮಾಡ್ತಾ ಇದ್ದೀನಿ. ಸಿ, ಇಲ್ಲೂ ಏನ್ ಮಾಡ್ಬೋದು, ವಿ ಕ್ಯಾನ್ ಏಬಲ್ ಟು ರೈಟ್ ವಾಟ್ ಸಿ ಪ್ರೋಗ್ರಾಮ್ಸ್ ಆಸ್ ವೆಲ್ ಆಸ್ ಏನ್ ಮಾಡ್ಬೋದು, ಇಲ್ಲಿಂದನೇ ನಾವು ಎಕ್ಸಿಕ್ಯೂಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಓಕೆ, ಐ ಥಿಂಕ್ ಇಟ್ ಟೇಕ್ಸ್ ಸಮ್ ಟೈಮ್ ಟು ಓಪನ್. ಅದಾದ್ಮೇಲೆ ಓಕೆ, ಓಪನ್ ಆಗ್ಲಿ ನೋಡೋಣ. ಅಲ್ಲಿ ತನಕ ಇನ್ನೊಂದು ಈ ಪ್ರೋಗ್ರಾಮ್ನ ಎಡಿಟರ್ ನಾವು ಯೂಸ್ ಮಾಡ್ಬೋದು ಅಂತ ಹೇಳಿದ್ವಿ. ಯಾವ ಎಡಿಟರ್ ಅಂತ ಅಂದ್ರೆ Notepad++ ಅಂತ ಹೇಳಿದೆ ನಾನು. Notepad++. ನೋಡಿ, ದಿಸ್ ಇಸ್ ವಾಟ್ Notepad++. ಮಾಮೂಲು ನೋಟ್ಪ್ಯಾಡ್, ನೆಕ್ಸ್ಟ್ ವರ್ಷನ್ ಬಂದ್ಬಿಟ್ಟು Notepad++ ಅಂತ. ದಿಸ್ ಈಸ್ ವಾಟ್ ಸೋ ಯೂಸರ್ ಫ್ರೆಂಡ್ಲಿ. ಓಕೆ, ನಾನಿಲ್ಲಿ ಏನ್ ಮಾಡ್ತಾ ಇದ್ದೀನಿ, Notepad++ ಸಹ ನಾನು ಯೂಸ್ ಮಾಡ್ಬೋದು, ಏನಾಗಿ ಎಡಿಟರ್ ಆಗಿ ಯೂಸ್ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದೀನಿ. ಓಕೆ, ಸದ್ಯದಲ್ಲಿ ಇದರಲ್ಲಿ ಜಾವಾ ಪ್ರೋಗ್ರಾಮ್ ಇದೆ. ಅದೇ ರೀತಿ ನಾವೇನ್ ಮಾಡ್ಬೋದು, C++ ಅಥವಾ ಸಿ ಪ್ರೋಗ್ರಾಮ್ಸ್ ವಾಟ್ ಎವರ್ ಇಟ್ ಮೇ ಬಿ, HTML ಕೋಡ್ ಆಗಿರ್ಬೋದು, ಏನ್ ಬೇಕಾದ್ರೂ ನಾವಿಲ್ಲಿ ಈ Notepad++ ಅಲ್ಲಿ ಟೈಪ್ ಮಾಡಿ ಎಡಿಟರ್ ಆಗಿ ಯೂಸ್ ಮಾಡ್ಕೋಬಹುದು. ಓಕೆ, ಜಸ್ಟ್ ಲುಕ್ ಅಟ್ ಒನ್ಸ್, ನಮ್ಮ C++ ಓಪನ್ ಆಗಿದೆಯಾ ಅಂತ. ಹೌದು, ಇಲ್ಲಿ ಸ್ಟಾರ್ಟ್ ಟರ್ಬೋ C++ ಅಂತ ಇದೆ. ಇಲ್ಲಿ ಓಪನ್ ಆದಾಗ ಒಟ್ಟ ಟರ್ಬೋ C++ ಓಪನ್ ಆಗ್ತಾ ಇದೆ, ನೋಡೋಣ. ಸಿ, ಇಲ್ಲೂ ಸಹ ನಾವೇನ್ ಮಾಡ್ಬೋದು, ಪ್ರೋಗ್ರಾಮ್ಸ್ ನ ಟೈಪ್ ಮಾಡಿ ಏನ್ ಮಾಡ್ಬೋದು, ವಿ ಕ್ಯಾನ್ ಏಬಲ್ ಟು ಎಕ್ಸಿಕ್ಯೂಟ್. ಓಕೆ, ಸೊ ಈ ಕಂಪೈಲರ್ ಇದೆಯಲ್ಲ, ಈ ಟರ್ಬೋ C++, ಇದರಲ್ಲಿ ಯೂಸರ್ ಇಂಟರ್ಫೇಸ್ ತುಂಬಾ ಯೂಸರ್ ಫ್ರೆಂಡ್ಲಿ ಆಗಿರಲ್ಲ. ಡೆವಲಪರ್ C++, ಡೆವ್ C++ ಅಂತ ಹೇಳಿದ್ವಲ್ಲ ನಾವು, ಅದರಲ್ಲಿ ಯೂಸರ್ ಫ್ರೆಂಡ್ಲಿ ಆಗಿರುತ್ತೆ. ಬೆಟರ್ ನಾವು ಯಾವ್ದನ್ನ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ದಟ್ ಈಸ್ ವಾಟ್ ವಿತ್ ರೆಸ್ಪೆಕ್ಟ್ ಟು ಅವರ್ ವಿಶ್. ಓಕೆ, ನಾವು ಯಾವ್ದನ್ನ ಇಷ್ಟಪಡ್ತೀವೋ ಅದನ್ನ ನಾವು ಯೂಸ್ ಮಾಡ್ಕೋಬಹುದು. ನಾನು ಈ ನಮ್ಮ ಸಿ ಪ್ರೋಗ್ರಾಮಿಂಗ್ ಅಲ್ಲಿ, ಸಿ ಪ್ರೋಗ್ರಾಮಿಂಗ್ ಥ್ರೋ ಕನ್ನಡದಲ್ಲಿ ನಾನೇನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಡೆವ್ C++ ನ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ತನಕ ಇಂಟ್ರೊಡಕ್ಷನ್ ಆಗಿದೆ ಅಂದ್ಕೊಂಡಿದ್ದೀನಿ ನಾನು, ಒಟ್ಟು ಕಂಪೈಲರ್ಸ್ ಬಗ್ಗೆ ಮತ್ತೆ ಎಡಿಟರ್ಸ್ ಬಗ್ಗೆ. ಇವಾಗ ನೆಕ್ಸ್ಟ್ ನಾವು ಸ್ಲೈಡ್ಸಿಗೆ ಬಂದು ವಿ ವಿಲ್ ಕಮ್ ಫಾರ್ ಕ್ವಶನ್. ಇದರಲ್ಲಿ ಏನು ಕ್ವಶನ್ಸ್ ಅಂತ ಏನಿಲ್ಲ, ವಾಟ್ ವಿ ನೀಡ್ ಟು ರೈಟ್
and run C programs. Just the answer is very much simple. ಏನಿರುತ್ತೆ ಅಂತಂದ್ರೆ ಒಂದು ಎಡಿಟರ್ ಬೇಕು ಪ್ರೋಗ್ರಾಮ್ ನ ಬರೀಲಿಕ್ಕೆ. ನೆಕ್ಸ್ಟ್ ಬರೆದಿರೋ ಪ್ರೋಗ್ರಾಮ್ ನ ಕಂಪೈಲ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು, ನಮಗೆ ಸಿ ಕಂಪೈಲರ್ ಬೇಕು. ಓಕೆ, ದಿಸ್ ಇಸ್ ದಿ ಆನ್ಸರ್. ಸೊ ಸಿ ಪ್ರೋಗ್ರಾಮ್ ನ ಡಾಟ್ ಸಿ ಎಕ್ಸ್ಟೆನ್ಷನ್ ಅಲ್ಲಿ ಸೇವ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ನಾವು ಹೋಗ್ತಾ ನೋಡೋಣ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಯಾವ ರೀತಿ ಪ್ರೋಗ್ರಾಮ್ ನ ಬರೆಯೋದು, ಯಾವ ರೀತಿ ಪ್ರೋಗ್ರಾಮ್ ನ ಎಕ್ಸಿಕ್ಯೂಟ್ ಮಾಡೋದು ಅಂತ. ಓಕೆ, ಸೊ ಇಲ್ಲಿಗೆ ಈ ಕ್ಲಾಸ್ ನಾನು ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಹ್ಯಾವ್ ಎ ನೈಸ್ ಡೇ.